ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಡಿಫರೆಂಟ್ ಪಾಕೆಟ್ಗಳ ಸ್ಯಾಂಪಲ್ಗಳನ್ನು ಮಾಡುವುದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಟ್ರೌಸರ್ಗಳಿಗಾಗಿ ಇನ್ಸೀಮ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು, ಸ್ಲ್ಯಾಂಟ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು. ಬೇಕಾಗಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಸೀಸರ್ಸ್ 1 ಸಂಖ್ಯೆ, ಡ್ರೆಸ್ ಮೇಕರ್ ಸ್ಪಿನ್ 1 ಬಾಕ್ಸ್, ಪಾಪ್ಲಿನ್ ಕ್ಲಾತ್ 0.35 ಮೀಟರ್ ಬೈ 0.90 ಮೀಟರ್, ಕೇಸ್ಮೆಂಟ್ 0.25 ಮೀಟರ್ ಬೈ 0.90 ಮೀಟರ್, ಲೈನಿಂಗ್ 0.35 ಮೀಟರ್ ಬೈ 0.90 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ. ಟ್ರೌಸರ್ಗಳಿಗಾಗಿ ಇನ್ಸೀಮ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು. ಇನ್ಸೀಮ್ ಪಾಕೆಟ್ಗಳನ್ನು ಯಾವಾಗಲೂ ಗಾರ್ಮೆಂಟ್ನ ಸೀಮ್ನಲ್ಲಿ ಪ್ಲೇಸ್ ಮಾಡಿರುತ್ತಾರೆ. ಇಲ್ಲಿ ಪಾಕೆಟ್ ಪೀಸ್ ಗಾರ್ಮೆಂಟ್ನ ರಾಂಗ್ ಸೈಡ್ನ ಒಳಗೆ ಇರುತ್ತದೆ. ಈ ಪಾಕೆಟ್ಗಳನ್ನು ಸ್ಕರ್ಟ್ಸ್ ಮತ್ತು ಟ್ರೌಸರ್ಗಳಲ್ಲಿ ಸೈಡ್ ಸೀಮ್ನ ಹಿಪ್ ಲೆವೆಲ್ನಲ್ಲಿ ಪ್ಲೇಸ್ ಮಾಡಿರುತ್ತಾರೆ. ಪ್ಯಾಚ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವ ಸ್ಟೆಪ್ಗಳು: ಕೇಸ್ಮೆಂಟ್ನ 2 ಪೀಸ್ಗಳನ್ನು ತೆಗೆದುಕೊಳ್ಳಿ, 25 ಬೈ 13 ಸೆಂಟಿಮೀಟರ್. ಲಾಂಗರ್ ಸೈಡ್ನ ಟಾಪ್ ಎಡ್ಜ್ನಿಂದ 3 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಡಿಸ್ಟೆನ್ಸ್ಗೆ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿಕೊಳ್ಳಿ. 2 ಮಾರ್ಕ್ಗಳ ಮೇಲೆ ನಾಚ್ಗಳನ್ನು ಕಟ್ ಮಾಡಿ. ಪಾಕೆಟ್ ಪೌಚ್ ಕ್ಲಾತ್ನ 1 ಪೀಸನ್ನು ಕಟ್ ಮಾಡಿ, 22 ಬೈ 20 ಸೆಂಟಿಮೀಟರ್. ಫ್ಯಾಬ್ರಿಕ್ ಅನ್ನು ಲೆಂತ್ ವೈಸ್ ಫೋಲ್ಡ್ ಮಾಡಿ. ಪಾಕೆಟ್ ಸ್ಟೇ ಜೆಟ್ಟಿಂಗ್ಗಾಗಿ ಕೇಸ್ಮೆಂಟ್ ಕ್ಲಾತ್ನ 2 ಪೀಸ್ಗಳನ್ನು ಕಟ್ ಮಾಡಿಕೊಳ್ಳಿ, 13 ಬೈ 5 ಸೆಂಟಿಮೀಟರ್. ಜೆಟ್ಟಿಂಗ್ ಪೀಸ್ನ 1 ಲಾಂಗರ್ ಸೈಡ್ನ ನಾಚಸ್ಗಳನ್ನು ಕಟ್ ಮಾಡಿ. ಅದು ಅಪ್ಪರ್ ಮತ್ತು ಲೋವರ್ ಎಡ್ಜ್ನಿಂದ 1.5 ಸೆಂಟಿಮೀಟರ್ ಇರಲಿ. ನೋಟ್: ಎಲ್ಲ ನಾಚ್ಗಳ ಡೆಪ್ತು 1 ಸೆಂಟಿಮೀಟರ್ ಇರಬೇಕು. ಪಾಕೆಟ್ ಪೌಚ್ನ ಶೇಪ್: ಪಾಯಿಂಟ್ 0 ಇಂದ 1ನೇ ಪಾಯಿಂಟ್ವರೆಗೂ 22 ಸೆಂಟಿಮೀಟರ್ ಪೌಚ್ ಲೆಂತ್. ಪಾಯಿಂಟ್ 1 ರಿಂದ ಪಾಯಿಂಟ್ 2 ಇಸ್ ಈಕ್ವಲ್ ಟು ಪಾಯಿಂಟ್ 1 ರಿಂದ ಪಾಯಿಂಟ್ 3 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಪಾಯಿಂಟ್ 2 ರಿಂದ ಪಾಯಿಂಟ್ 4 ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್. ಮಾರ್ಕ್ ಲೈನ್ಗಳ ಮೇಲೆ ಕಟ್ ಮಾಡಿ. ಪಾಯಿಂಟ್ 2 ಮತ್ತು ಪಾಯಿಂಟ್ 4 ಅನ್ನು ಜಾಯಿನ್ ಮಾಡಿ. ಪಾಯಿಂಟ್ 3 ಮತ್ತು ಪಾಯಿಂಟ್ 4 ಅನ್ನು ರೌಂಡ್ ಶೇಪ್ ಆಗಿ ಮಾಡಿ. ಮಾರ್ಕ್ ಲೈನ್ಗಳನ್ನು ಕಟ್ ಮಾಡಿ. ಮೇಲಿಂದ ನಾಚಸ್ಗಳನ್ನು ಕಟ್ ಮಾಡಿ, ಅಂದರೆ ಪಾಯಿಂಟ್ 0 ಮತ್ತು ಲೋವರ್ ಕಾರ್ನರ್ನಿಂದ 5 ಸೆಂಟಿಮೀಟರ್, ಅಂದರೆ ಪಾಯಿಂಟ್ 2. ನಾಚ್ಡ್ ಎಡ್ಜ್ ಅನ್ನು ಹೊರತುಪಡಿಸಿ ಎಡ್ಜ್ಗಳ ಮೇಲೆ ಓವರ್ಲಾಕ್ ಮಾಡಿ. ರಾ ಎಡ್ಜ್ಗಳು ಮತ್ತು ನಾಚಸ್ಗಳನ್ನು 2 ಸೈಡ್ ಮ್ಯಾಚ್ ಮಾಡುತ್ತಾ ಸ್ಟೇ ಪೀಸನ್ನು ಪೌಚ್ ಪೀಸ್ನ ರಾಂಗ್ ಸೈಡ್ ಮೇಲೆ ಫಿಕ್ಸ್ ಮಾಡಿ. ಓವರ್ಲಾಕ್ನ ಉದ್ದಕ್ಕೂ ಮಷಿನ್ ಸ್ಟಿಚ್ ಮಾಡಿ. ಪೌಚ್ ಪೀಸ್ನ ರಾಂಗ್ ಸೈಡ್ ಮತ್ತು ಕೇಸ್ಮೆಂಟ್ ಅಂದರೆ ಒರಿಜಿನಲ್ ಪೀಸ್ನ ರೈಟ್ ಸೈಡ್ಗಳ ನಾಚಸ್ ಮತ್ತು ಎಡ್ಜಸ್ಗಳನ್ನು ಜೊತೆಯಾಗಿ ಮ್ಯಾಚ್ ಮಾಡಿ. ನಾಚಸ್ ಅಂದರೆ ಪಾಕೆಟ್ ಓಪನಿಂಗ್ನ ನಡುವೆ ಜೊತೆಯಾಗಿ ಬಾಸ್ಟ್ ಮಾಡಿ. ನಾಚ್ ಡೆಪ್ನಿಂದ ಸ್ವಲ್ಪ ದೂರದಲ್ಲಿ ಮಷಿನ್ನೊಂದಿಗೆ ಸ್ಟಿಚ್ ಮಾಡಿ. ಎಡ್ಜ್ನಿಂದ ಸೀಮ್ ಅಲೋಯೆನ್ಸ್ 8 ಮಿಲಿಮೀಟರ್ ದೂರದಲ್ಲಿ ಇರುವಂತೆ ನೋಡಿಕೊಳ್ಳಿ. ಥ್ರೆಡ್ ಎಂಡ್ಗಳನ್ನು ನಾಟ್ ಮಾಡುವ ಮೂಲಕ ಸೀಮ್ನ 2 ಎಂಡ್ಗಳನ್ನು ಲಾಕ್ ಮಾಡಿ. ಒರಿಜಿನಲ್ ಕ್ಲೌತ್ನ ರಾಂಗ್ ಸೈಡ್ಗೆ ಪಾಕೆಟ್ ಪೌಚ್ ಅನ್ನು ಟರ್ನ್ ಮಾಡಿ. ಎಡ್ಜ್ನ ಸೀಮ್ ಅನ್ನು ಒಳಗೆ 2 mm ಪುಷ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಎಡ್ಜ್ನಿಂದ 8 ಮಿಲಿಮೀಟರ್ ದೂರದಲ್ಲಿರುವ ನಾಚ್ಗಳ ನಡುವೆ ರೈಟ್ ಸೈಡ್ನಲ್ಲಿ ಟಾಪ್ ಸ್ಟಿಚ್ ಮಾಡಿ. 2 ಸೈಡ್ಗಳನ್ನು ಫಿನಿಶ್ ಮಾಡಿ. ಪಾಕೆಟ್ ಪೌಚ್ ಅನ್ನು ಲೆಂತ್ ವೈಸ್ ಫೋಲ್ಡ್ ಮಾಡಿ ರಾಂಗ್ ಸೈಡ್ಗೆ ಅದನ್ನು ತನ್ನಿ. ಲೋವರ್ ರೌಂಡ್ ಎಡ್ಜ್ಗಳನ್ನು ಮ್ಯಾಚ್ ಮಾಡಿ. ಎಡ್ಜ್ನಿಂದ 0.75 ಸೆಂಟಿಮೀಟರ್ ದೂರದಲ್ಲಿ ಬಾಸ್ಟ್ ಮಾಡಿ ಮತ್ತು ಮಷಿನ್ ಸ್ಟಿಚ್ ಮಾಡಿ. ರೌಂಡ್ ಶೇಪ್ನ ಅಪ್ಪರ್ ಎಂಡ್ನಲ್ಲಿ ಪಿವೋಟ್ ಬರುವಂತೆ ನೋಡಿಕೊಳ್ಳಿ. ಕಾರ್ನರ್ಗಳನ್ನು ಕ್ಲಿಪ್ ಮಾಡಿ ಮತ್ತು ಬಾಸ್ಟಿಂಗ್ ಅನ್ನು ತೆಗೆದುಹಾಕಿ. ಪಾಕೆಟ್ ಪೌಚ್ ಅನ್ನು ರೈಟ್ ಸೈಡ್ ಔಟ್ ಟರ್ನ್ ಮಾಡಿ ಮತ್ತು ಸೀಮ್ ಅನ್ನು ಸೆಂಟರ್ನಲ್ಲಿ ಸೆಟ್ ಮಾಡಿ. ಎಡ್ಜ್ ಅನ್ನು 0.75 ಸೆಂಟಿಮೀಟರ್ ದೂರದಲ್ಲಿ ಟಾಪ್ ಸ್ಟಿಚ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ 2 ಒರಿಜಿನಲ್ ಪೀಸ್ಗಳನ್ನು ಒಂದರ ಮೇಲೊಂದನ್ನು ಇಡಿ. ಮೇಲಿನಿಂದ ಕೆಳಗಿನವರೆಗೂ
ನಾಚ್ಗಳು ಮತ್ತು ರಾ ಎಡ್ಜ್ಗಳನ್ನು ಮ್ಯಾಚ್ ಮಾಡಿ. ಪಾಕೆಟ್ ಪೌಚ್ನ ಲೂಸ್ ರಾ ಎಡ್ಜ್ ಮತ್ತು ಒರಿಜಿನಲ್ ಕ್ಲಾತ್ನ ರಾ ಎಡ್ಜ್ಗಳನ್ನು ಪಾಕೆಟ್ ಮೌತ್ಗೆ ಕ್ಲೋಸ್ ಆಗಿ ಟ್ಯಾಕ್ ಮಾಡಿ ಮತ್ತು ಬಾಸ್ಟ್ ಮಾಡಿ. ಟಾಪ್ನಿಂದ ಬಾಟಮ್ನವರೆಗೂ ಸೀಮ್ ಅಲೋಯೆನ್ಸ್ಗೆ 1 ಸೆಂಟಿಮೀಟರ್ ಬಿಟ್ಟು ಮಷಿನ್ ಸ್ಟಿಚ್ ಮಾಡಿ. ಸೀಮ್ಗೆ ಪಾಕೆಟ್ ಸಿಕ್ಕಿ ಹಾಕಿಕೊಳ್ಳದಂತೆ ಎಚ್ಚರ ವಹಿಸಿ. ಒರಿಜಿನಲ್ ಕ್ಲಾತ್ ಅನ್ನು ರೈಟ್ ಸೈಡ್ಗೆ ತನ್ನಿ. ಪಾಕೆಟ್ ಮೌತ್ನಿಂದ ದೂರಕ್ಕೆ ಸೀಮ್ ಅಲೋಯೆನ್ಸ್ ಅನ್ನು ಪ್ರೆಸ್ ಮಾಡಿ. ಹಿಂದಿನ ಸೀಮ್ ಲೈನ್ನ 2 ಮಿಲಿಮೀಟರ್ ದೂರದಲ್ಲಿ ಸೀಮ್ ಅಲೋಯೆನ್ಸ್ ಸೈಡ್ನ ಮೇಲೆ ಟಾಪ್ ಸೀಮ್ ಅನ್ನು ಮಾಡಿ. ಸ್ಲ್ಯಾಂಟ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡಿ. ಫ್ರಂಟ್ ಹಿಪ್ ಪಾಕೆಟ್ ಲೋವರ್ ಗಾರ್ಮೆಂಟ್ನ ವೇಸ್ಟ್ ಲೈನ್ನಿಂದ ಸ್ಲ್ಯಾಂಟ್ ಆಗಿ ಸೈಡ್ ಸೀಮ್ ಲೈನ್ನಲ್ಲಿ ಎಂಡ್ ಆಗುತ್ತದೆ. ಇದರ ಪಾಕೆಟ್ ಮೌತ್ ಅನ್ನು ಸ್ಟ್ರೈಟ್, ಡಯಾಗನಲ್ ಅಥವಾ ಕರ್ವ್ಡ್ ಶೇಪ್ನಲ್ಲಿ ಫಿನಿಶ್ ಮಾಡಬಹುದು. ಸ್ಲ್ಯಾಂಟ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವ ಸ್ಟೆಪ್ಗಳು: ಒಂದು ಜೆಟಿಂಗ್ ಪೀಸ್ ಅನ್ನು ತೆಗೆದುಕೊಳ್ಳಿ, 15 ಬೈ 8 ಸೆಂಟಿಮೀಟರ್. ಒಂದು ಲಾಂಗ್ ಮತ್ತು ಶಾರ್ಟ್ ಎಡ್ಜ್ ಅನ್ನು ಓವರ್ಲಾಕ್ ಮಾಡಿ. ಕೇಸ್ಮೆಂಟ್ನ 2 ಪೀಸ್ಗಳನ್ನು ತೆಗೆದುಕೊಳ್ಳಿ, 25 ಬೈ 13 ಸೆಂಟಿಮೀಟರ್. ಒರಿಜಿನಲ್ ಪೀಸ್ನ ಲೆಫ್ಟ್ ಅಪ್ಪರ್ ಕಾರ್ನರ್ನ ಮೇಲೆ ಪಾಯಿಂಟ್ ಎ ಎಂದು ಮಾರ್ಕ್ ಮಾಡಿ. ಅದು ಕ್ಲಾತ್ನ ರಾಂಗ್ ಸೈಡ್ನಲ್ಲಿರಲಿ. ಲೋವರ್ ಸೈಡ್ ಮೇಲೆ ಪಾಯಿಂಟ್ ಎ ಇಂದ 13 ಸೆಂಟಿಮೀಟರ್ ದೂರದಲ್ಲಿ ಪಾಯಿಂಟ್ ಬಿ ಅನ್ನು ಮಾರ್ಕ್ ಮಾಡಿ. ಅಪ್ಪರ್ ಎಡ್ಜ್ನ ಮೇಲೆ ಪಾಯಿಂಟ್ ಎ ಇಂದ 5 ಸೆಂಟಿಮೀಟರ್ ದೂರದಲ್ಲಿ ಪಾಯಿಂಟ್ ಸಿ ಅನ್ನು ಮಾರ್ಕ್ ಮಾಡಿ. ಪಾಯಿಂಟ್ ಬಿ ಯಲ್ಲಿ 1 ಸೆಂಟಿಮೀಟರ್ ನಾಚ್ ಅನ್ನು ಕಟ್ ಮಾಡಿ. ಪಾಯಿಂಟ್ ಸಿ ಯಲ್ಲಿ ಸಣ್ಣ ನಾಚ್ ಅನ್ನು ಕಟ್ ಮಾಡಿ. ಪಾಯಿಂಟ್ ಬಿ ಮತ್ತು ಸಿ ಅನ್ನು ಜಾಯಿನ್ ಮಾಡಿ. ಪಾಯಿಂಟ್ ಬಿ ಮತ್ತು ಸಿ ನ ನಡುವೆ ನಾಚ್ನ ಡೆಪ್ತ್ನಿಂದ ಒಂದು ಲೈನ್ ಅನ್ನು ಡ್ರಾ ಮಾಡಬೇಕು. ಕ್ಲಾತ್ನ ರೈಟ್ ಸೈಡ್ನ ಮೇಲೆ ಟ್ರೇಸಿಂಗ್ ವೀಲ್ ಅನ್ನು ಬಳಸಿ ಮಾರ್ಕ್ ಅನ್ನು ಟ್ರೇಸ್ ಮಾಡಿ. ಲೈನಿಂಗ್ ಮೆಟೀರಿಯಲ್ನಲ್ಲಿರುವ ಪಾಕೆಟ್ ಪೌಚ್ ಅನ್ನು ಡ್ರಾಫ್ಟ್ ಮಾಡಿ ಮತ್ತು ಕಟ್ ಮಾಡಿ. ಪಾಕೆಟ್ ಪೌಚ್ ಅನ್ನು ಒರಿಜಿನಲ್ ಪೀಸ್ ಮೇಲೆ ಪ್ಲೇಸ್ ಮಾಡಿ. ಪಾಕೆಟ್ ಪೌಚ್ನ ರೈಟ್ ಸೈಡ್ ಹಾಗೂ ಒರಿಜಿನಲ್ ಮೆಟೀರಿಯಲ್ನ ರಾಂಗ್ ಸೈಡ್ 2 ಸೈಡ್ಗಳ ಎಡ್ಜ್ ಅನ್ನು ಮ್ಯಾಚ್ ಮಾಡಿ. ಮಾರ್ಕ್ ಲೈನ್ ಬಿಸಿ ಇಂತ ಸ್ವಲ್ಪ ದೂರದಲ್ಲಿ ರೈಟ್ ಸೈಡ್ ಮೇಲೆ 2 ಪೀಸ್ಗಳನ್ನು ಜೊತೆಯಾಗಿ ಬಾಸ್ಟ್ ಮಾಡಿ. ಸ್ಟ್ರೈಟ್ ಗ್ರೈನ್ ಮೇಲೆ ಥಿನ್ ಕ್ಲಾತ್ನ ಒಂದು ಟೇಪ್ ಅನ್ನು ಕಟ್ ಮಾಡಿ. 13 ಸೆಂಟಿಮೀಟರ್ ಬೈ 1 ಸೆಂಟಿಮೀಟರ್. ಓವನ್ ಟೇಪ್ ಅಥವಾ ಸೆಲ್ವೇಜ್ ಕ್ಲಾತ್ ಅನ್ನು ಬಳಸಬಹುದು. ಪಾಕೆಟ್ ಪೌಚ್ನ ರಾಂಗ್ ಸೈಡ್ನ ಮೇಲೆ ಬಾಸ್ಟಿಂಗ್ ಲೈನ್ನ ಉದ್ದಕ್ಕೂ ಟೇಪ್ ಎಡ್ಜ್ ಅನ್ನು ಪ್ಲೇಸ್ ಮಾಡಿ ಮತ್ತು ಟೇಪ್ನ ಸೆಂಟರ್ ವರೆಗೂ ಸ್ಟಿಚ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಪೌಚ್ ಪೀಸ್ನ ಅದರ್ ಸೈಡ್ನ ಮೇಲೆ ಜೆಟಿಂಗ್ ಪೀಸ್ ಅನ್ನು ಪ್ಲೇಸ್ ಮಾಡಿ. ಟಾಪ್ ಮತ್ತು ಸೈಡ್ನಲ್ಲಿ ರಾ ಎಡ್ಜ್ಗಳು ಮ್ಯಾಚ್ ಆಗುವಂತೆ ನೋಡಿಕೊಳ್ಳಿ. ಓವರ್ಲುಕ್ಡ್ ಎಡ್ಜ್ಗಳ ಉದ್ದಕ್ಕೂ ಬಾಸ್ಟ್ ಮಾಡಿ ಮತ್ತು ಸ್ಟಿಚ್ ಮಾಡಿ. ಟೇಪ್ನ ಔಟರ್ ಎಡ್ಜ್ ಉದ್ದಕ್ಕೂ ಇರುವ ಪಾಕೆಟ್ ಪೌಚ್ ಕ್ಲೋತ್ ಅನ್ನು ಕಟ್ ಮಾಡಿ. ಪೌಚ್ ಪೀಸ್ನ ರಾಂಗ್ ಸೈಡ್ ಮೇಲಿರುವ ಮಾರ್ಕ್ಗೆ ಒರಿಜಿನಲ್ ಕ್ಲೋತ್ನ ಟ್ರಯಾಂಗ್ಯುಲರ್ ಪೋರ್ಷನ್ ಅನ್ನು ಫೋಲ್ಡ್ ಮಾಡಿ ಮತ್ತು ಜೆಂಟಲ್ ಆಗಿ ಐರನ್ ಮಾಡಿ. ರೈಟ್ ಸೈಡ್ ಅಪ್ವರ್ಡ್ಸ್ ಆಗುವಂತೆ ಪಾಕೆಟ್ ಮತ್ತು ಒರಿಜಿನಲ್ ಕ್ಲಾತ್ ಅನ್ನು ಒಟ್ಟಿಗೆ ಟರ್ನ್ ಮಾಡಿ. ಫೋಲ್ಡೆಡ್ ಎಡ್ಜ್ನಿಂದ 0.75 ಸೆಂಟಿಮೀಟರ್ ದೂರದಲ್ಲಿ ರೈಟ್ ಸೈಡ್ನಿಂದ ಒಂದು ಟಾಪ್ ಸ್ಟಿಚ್ ಅನ್ನು ಮಾಡಿ. ಪಾಕೆಟ್ ಪೌಚ್ ಮತ್ತು ಒರಿಜಿನಲ್ ಕ್ಲಾತ್ ಅನ್ನು ಅನ್ಫೋಲ್ಡ್ ಮಾಡಿ. ಒರಿಜಿನಲ್ ಪೀಸ್ನ ರಾ ಎಡ್ಜ್ ಅನ್ನು ಟರ್ನ್ ಮಾಡಿ. ಇದರಿಂದಾಗಿ ಒಳಗೆ 0.5 ಸೆಂಟಿಮೀಟರ್ ಟ್ರಯಾಂಗಲ್ ಫಾರ್ಮ್ ಆಗುತ್ತದೆ. ಇದನ್ನು ಕೂಡ ಪಾಕೆಟ್ ಪೌಚ್ನೊಂದಿಗೆ ಸ್ಟಿಚ್ ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ ಪೌಚ್ ಪೀಸ್ ಅನ್ನು ಲೆಂತ್ ವೈಸ್ ಫೋಲ್ಡ್ ಮಾಡಿ. ರೌಂಡ್ ಶೇಪ್ ಮ್ಯಾಚ್ ಮಾಡಿ. ಎಡ್ಜ್ ಅನ್ನು ಸ್ಟಿಚ್ ಮಾಡಿ. ರೈಟ್ ಸೈಡ್ ಔಟ್ ಆಗುವಂತೆ ಪಾಕೆಟ್ ಪೌಚ್ ಅನ್ನು ಟರ್ನ್ ಮಾಡಿ. ಸೆಂಟರ್ನಲ್ಲಿ ಸೀಮ್ ಅನ್ನು ಸೆಟ್ ಮಾಡಿ. ಜೆಟಿಂಗ್ ಪೀಸ್ನ ಮೇಲೆ ಪಾಕೆಟ್ ಮೌತ್ ಅನ್ನು ಫ್ಲಾಟ್ ಆಗಿ ಪ್ಲೇಸ್ ಮಾಡಿ. ಒರಿಜಿನಲ್ ಪೀಸ್ ಮತ್ತು ಪಾಕೆಟ್ ಪೌಚ್ನ ಟಾಪ್ ಎಡ್ಜ್ ಹಾಗೂ ಸೈಡ್ಗಳು ಮ್ಯಾಚ್ ಆಗುವಂತೆ ನೋಡಿಕೊಳ್ಳಿ. ನೋಟ್: ಪಾಕೆಟ್ ಎಡ್ಜ್ನ ಟಾಪ್ ಸ್ಲ್ಯಾಂಟ್ ಲೈನ್ ಜೆಟಿಂಗ್ ಪೀಸ್ನ ಟಾಪ್ ಕಾರ್ನರ್ನಿಂದ 5 ಸೆಂಟಿಮೀಟರ್ ದೂರದಲ್ಲಿ ಇರುವಂತೆ ಪ್ಲೇಸ್ ಮಾಡಬೇಕು. ಜೆಟಿಂಗ್ ಮತ್ತು ಪಾಕೆಟ್ ಮೌತ್ನ ಕೆಳಗಿರುವ ಪಾಕೆಟ್ ಪೌಚ್ನ ಉದ್ದಕ್ಕೂ ಒರಿಜಿನಲ್ ಪೀಸ್ನ ಸೈಡ್ ಲೆಂತ್ ಅನ್ನು ಬಾಸ್ಟ್ ಮಾಡಿ. ಪಾಕೆಟ್ ಸ್ಲ್ಯಾಂಟ್ ಲೈನ್ನ ಟಾಪ್ ಮೇಲೆ ಸ್ಟಿಚ್ ಮಾಡಿ. ಅದು ಫೋಲ್ಡೆಡ್ ಎಡ್ಜ್ನಿಂದ 2 ಮಿಲಿಮೀಟರ್ ದೂರ ಹಾಗೂ ಟಾಪ್ ಎಡ್ಜ್ನಿಂದ 2 ಸೆಂಟಿಮೀಟರ್ ಕೆಳಗಿರಬೇಕು ಮತ್ತು ಫರ್ಮ್ ಟ್ಯಾಕಿಂಗ್ ಅನ್ನು ಮಾಡಿ. ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ 2 ಒರಿಜಿನಲ್ ಪೀಸ್ಗಳನ್ನು ಒಂದರ ಮೇಲೊಂದನ್ನು ಇಡಿ. ಪಾಕೆಟ್ ಪೌಚ್ಗಳು ಅಪ್ವರ್ಡ್ ಆಗಿರಲಿ. 1 ಸೆಂಟಿಮೀಟರ್ ಸೀಮ್ ಅಲೋಯೆನ್ಸ್ ಅನ್ನು ಬಿಟ್ಟು
ಸೈಡ್ ಸೀಮನ್ನು ಸ್ಟಿಚ್ ಮಾಡಿ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಟ್ರೌಸರ್ಗಳಿಗಾಗಿ ಇನ್ಸೀಮ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು, ಸ್ಲ್ಯಾಂಟ್ ಪಾಕೆಟ್ ಅನ್ನು ಪ್ರಿಪೇರ್ ಮಾಡುವುದು. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.